5-6 ದಶಕಗಳ ಹಿಂದಿನವರೆಗೂ ಪ್ರತಿಯೊಂದು ಹಿಂದೂಗಳ ಮನೆಯಲ್ಲೂ ಸಂಜೆ ದೀಪ ಉರಿಸಿದ ಮೇಲೆ ಭಜನೆಯನ್ನು ಮಾಡುವ ಕ್ರಮವಿತ್ತು. ಮನೆಯ ಹಿರಿಯ ಕಿರಿಯರೆಲ್ಲರೂ ಸೇರಿಕೊಂಡು ದೇವರ ನಾಮ, ದಾಸರ ಪದಗಳನ್ನು ಹಾಡಿ ಕೊನೆಗೆ ಮಂಗಳಾರತಿಯನ್ನು ಮಾಡಿದ ನಂತರವೇ ರಾತ್ರಿಯ ಊಟ ಮಾಡುವ ಪದ್ಧತಿ ಇತ್ತು. ಊರಿನ ದೇವಾಲಯದಲ್ಲಿ ಎಲ್ಲರೂ ಸೇರಿಕೊಂಡಾಗ ಸಾಮೂಹಿಕವಾಗಿ ಭಜನೆ ಮಾಡುವುದಿತ್ತು. ಕ್ರಮೇಣ ಭಜನಾ ಮಂಡಳಿಗಳು ಶುರುವಾದವು. ಪ್ರತಿ ಊರಿನಲ್ಲಿ ಒಂದು ಭಜನಾ ಮಂಡಳಿ ಶುರುವಾಯಿತು. ಕ್ರಮೇಣ ದೇವಾಲಯಗಳಲ್ಲಿ ಏಕಾಹ ಭಜನೆ ಆರಂಭಗೊಂಡಿತು. ಪಾಳಿಗಳಲ್ಲಿ ಊರು ಪರ ಊರಿನವರು ಸೇರಿ ಭಜನೆ ಮಾಡುವುದು ಆರಂಭವಾದ ನಂತರ ಮನೆಯಲ್ಲಿ ಭಜನೆಗಳು ಮೆಲ್ಲನೆ ಕಡಿಮೆಯಾದವು. ಒಳ್ಳೆಯ ರಾಗ, ಸ್ವರ, ಜ್ಞಾನ ಇದ್ದವರನ್ನೆಲ್ಲ ಸೇರಿಸಿ ಭಜನಾ ಮಂಡಳಿಗಳು ಆರಂಭಗೊಂಡವು. ಇತ್ತೀಚೆಗೆ ಮನೆಗಳಲ್ಲಿ ಭಜನೆ ಮಾಡುವ ಅಭ್ಯಾಸ ಕಡಿಮೆಯಾದರೂ ಜನರು ಭಜನೆಯ ಸಂಸ್ಕಾರ, ಸಂಸ್ಕೃತಿಯನ್ನು ಮರೆಯಲಿಲ್ಲ. ಮನೆಯಲ್ಲಿ ಹಬ್ಬ, ಪೂಜೆ, ಶುಭ ಸಮಾರಂಭಗಳನ್ನು ಮಾಡುವಾಗ ಭಜನಾ ಮಂಡಳಿಯವರನ್ನು ಕರೆಸಿ ದೇವರ ಪದ, ದಾಸರ ಪದಗಳನ್ನು ಹಾಡಿಸಿ ಸಂಭ್ರಮ ಪಡುವುದು ಹೆಚ್ಚಾಗಿದೆ. ಇದು ಒಂದು ಉತ್ತಮ ದೈವಿಕ ಬೆಳವಣಿಗೆ. ಭಜನೆಗೆ ಹೆಸರುವಾಸಿಯಾದ ಮಂಡಳಿಗಳಿಗೆ ಬಹಳ ಗೌರವದ ಬೇಡಿಕೆ. ಈಗಂತೂ ಭಜನೆಯನ್ನು ಆನ್ಲೈನ್ ಮೂಲಕವೂ ಕಲಿಸಲಾಗುತ್ತದೆ. ಕಾಲಕಾಲಕ್ಕೆ ಭಜನೆಯ ಸ್ವರೂಪ ಬದಲಾಗಿರಬಹುದು, ಆದರೆ ಅದರ ಹಿಂದೆ ದೇವರ ಮೇಲಿನ ಅನನ್ಯ ಭಕ್ತಿಯನ್ನು ನಾವು ಕಾಣಬಹುದು. ಮೂಡುಬಿದ್ರೆಯ ಜನಪ್ರಿಯ ಭಜನಾಗಾರ್ತಿ ಶ್ರೀಮತಿ ಅನುಪಮಾ ಆರ್ ಶೆಣೈಯವರು ಮತ್ತು ಅವರ ಭಜನಾ ತಂಡದವರು ಅಧಿಕ ಮಾಸದ ಏಕಾದಶಿ ಸಂದರ್ಭದಲ್ಲಿ ತಮ್ಮ ಮಂಡಳಿಯ ಸದಸ್ಯರಾದ ಶ್ರೀಮತಿ ಗೀತಾ ಗೋಪಿನಾಥ್ ಪ್ರಭುಗಳ ಮನೆಯಲ್ಲಿ ಮಾಡಿದ ದೇವ ಬಂದನೋ ನಮ್ಮ ಸ್ವಾಮಿ ಬಂದನೋ ಎಂಬ ಪುರಂದರದಾಸರ ಭಜನೆಯನ್ನು ಕೇಳೋಣ.
ಆತ್ಮೀಯರೇ, ನಾನು ಚಂದ್ರಮತಿ ಎಸ್ ರಾವ್. ಎಲ್ಲರಿಗೂ ನನ್ನ ಆತ್ಮೀಯ ವಂದನೆಗಳು. ಬಹಳ ಸೊಗಸಾಗಿ ಹಲವಾರು ಭಕ್ತಿ ಭಜನೆಗಳನ್ನು ಹಾಡಿ ಭಕ್ತಿ ರಸವನ್ನು ಉಕ್ಕಿ ಹರಿಸಿದ ಎಲ್ಲರಿಗೂ ನನ್ನ ಕೃಷ್ಣಾರ್ಪಿತಂ ಚಾನೆಲ್ ಪರವಾಗಿ ಶುಭವನ್ನು ಹಾರೈಸೋಣ. ಇಂತಹ ಇನ್ನಷ್ಟು ದೈವಿಕ ಕಾರ್ಯಕ್ರಮಗಳನ್ನು ನೋಡಲು ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.